ಸರ್ ಹ್ಮ್. ಒಂದು 2 ಇಯರ್ಸ್ ಬ್ಯಾಕ್ ಹೇಳಿ 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 ಶಿವಶಂಕರ್. ಸರ್ 2 ಇಯರ್ಸ್ ಬ್ಯಾಕ್ ತಮ್ಮ ಕೋರ್ಸ್ ಜಾಯಿನ್ ಆಗಿ ನಾನು ಏನಕ್ಕೆ ಅಂತಂದ್ರೆ, ಹ್ಮ್. ನಾನೊಬ್ಬ ಹೋಮಿಯೋಪತಿ ವೈದ್ಯ. ಈ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಬಗ್ಗೆ ರೋಗಿಗಳಿಗೆ ಸ್ವಲ್ಪ ಅರಿವು ಕಡಿಮೆ ಇದೆ. ಹ್ಮ್. ಸೊ ಅದಕ್ಕೆ ಆ ನಿಟ್ಟಿನಿಂದ ಕೆಲವು ವಿಡಿಯೋಗಳನ್ನ ಮಾಡಬೇಕು ಅಂತ ನನಗೆ ಬಯಕೆ ಬಂತು. ನಾನು ತಮ್ಮ ಯೂಟ್ಯೂಬ್ ಅಲ್ಲಿ ಹಲವಾರು ವಿಡಿಯೋಗಳು ನೋಡ್ತಾ ಇದ್ದೆ. ತಾವು ಹ್ಮ್. ಹಲವಾರು ವೈದ್ಯರುಗಳು, ಸುಪ್ರಸಿದ್ಧ ವೈದ್ಯರುಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ. ಹ್ಮ್. ಹಲವಾರು ಸಾಧಕರುಗಳು ಕೂಡ ಇಂಟರ್ವ್ಯೂ ಮಾಡ್ತಾ ಇದ್ರಿ. ಹೌದು. ತಾವು ಮಾತನಾಡೋ ಕೌಶಲ್ಯ, ತಮ್ಮ ಶುದ್ಧ ಕನ್ನಡ ಬಳಕೆ, ಇದನ್ನೆಲ್ಲ ನೋಡ್ಬಿಟ್ಟು ಸರ್ ನನಗೂ ಕೂಡ, ಹ್ಮ್. ನಾನು JP ಸರ್ ಅವರನ್ನು ನಾನು ಕೂಡ ಮಾತಾಡ್ಬೇಕು ಅಂತ ಒಂದು ಹಂಬಲ ಬಂತು ಸರ್ ನನಗೆ. ಹ್ಮ್. ಆ ಒಂದು ದೃಷ್ಟಿಯಿಂದ ತಮ್ಮ ಕೋರ್ಸ್ ನ ಜಾಯ್ನ್ ಆದೆ. ತಮ್ಮ ಯೂಟ್ಯೂಬ್ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ದೆ ನಾನು ಒಂದು ಫ್ಯೂ ಮಂತ್ಸ್. ಲೇಟರ್ ಐ ಕಮ್ ಟು ನೋ ಯು ಆರ್ ಕಂಡಕ್ಟಿಂಗ್ ಆನ್ಲೈನ್ ಪ್ರೋಗ್ರಾಮ್ ಅಂತ 2 ಇಯರ್ಸ್ ಬ್ಯಾಕ್. ನಾನು ಒಂದು ₹999 ಕೊಟ್ಬಿಟ್ಟು ತಮ್ಮ ಆನ್ಲೈನ್ ಪ್ರೋಗ್ರಾಮ್ ಸಂಡೇ ಪ್ರೋಗ್ರಾಮ್ ಅಟೆಂಡ್ ಫಸ್ಟ್ ಆದೆ ನಾನು. ಆನ್ಲೈನ್ ವರ್ಕ್ಶಾಪ್ ನಾವು ಈ ಸಂಡೇನೂ ಮಾಡ್ತಾ ಇರೋದ್ರಿಂದ ಆ, ಹೌದು ಸರ್, ಹೌದು. ನಿಮಗೆ ಆನ್ಲೈನ್ ವರ್ಕ್ಶಾಪ್ನೇ ತುಂಬಾ ಲಾಭ ಮಾಡ್ಕೊಂಡ್ರಿ. ಕೆಲವರೆಲ್ಲ ಹೇಳ್ತಾರೆ ಆನ್ಲೈನ್ ಅಲ್ಲಿ ಕಲಿಯಕ್ಕಾಗತ್ತಾ ಅಂತ, ನೀವೇನ್ ಹೇಳ್ತೀರಿ? ಖಂಡಿತ ಸರ್, ಯಾಕೆಂದ್ರೆ ಈಗ ಸೊ ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಬಹಳ ಒಂದು ಒಳ್ಳೆಯ ವೇದಿಕೆ ಸರ್. ಆನ್ಲೈನ್ ಲರ್ನಿಂಗ್ ವೇದಿಕೆ ಮತ್ತೆ ಆಫ್ಲೈನ್ ಎರಡಕ್ಕೂ ತನ್ನದೇ ಆದ ಸಾಧಕ ಇದೆ. ನಮ್ದು ಆನ್ಲೈನ್ ಕೋರ್ಸ್ ಆಗಿದ್ರು ಕೂಡ ನಾನು ಪ್ರಥಮ ಬಾರಿಗೆ ತಮ್ಮ ಕೋರ್ಸ್ ಜಾಯ್ನ್ ಆದಾಗ ಆ ಬೆಳಗ್ಗೆ 10:30 ಸಂಜೆ 5:30 ತನಕ ತಾವು ಕ್ಲಾಸ್ ಅನ್ನ ರನ್ ಮಾಡಿದ್ರಿ. ಮಧ್ಯಾಹ್ನ ಹ್ಮ್. ಒಂದು ಹಾಫ್ ಅನ್ ಅವರ್ ಮಾತ್ರ ಲಂಚ್ ಪೀರಿಯಡ್ ಕೊಟ್ರಿ ನಮ್ಗೆ. ನಾವು ಒಂದು 10 ಜನ ಶಿಬಿರಾರ್ಥಿಗಳು ಜಾಯ್ನ್ ಆಗಿದ್ವಿ ತಮ್ಮ ಕೋರ್ಸ್ಗೆ. ನಾವೆಲ್ಲರೂ ಕೂಡ ಕಂಪಲ್ಸರಿ ಈ ಮೊಬೈಲ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡೇ ಇರಬೇಕು. ಅಂದ್ರೆ ನಾ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಆನ್ಲೈನ್ ತರಬೇತಿ ಅಂದ್ರೆ ಆರಾಮ್ ನಾನು ಮೊಬೈಲ್ ಅಲ್ಲೋ ಅಥವಾ ಲ್ಯಾಪ್ಟಾಪ್ ಅಲ್ಲೋ ಫ್ರಂಟ್ ಕ್ಯಾಮ್ರಾ ಆಫ್ ಮಾಡಿ ಸುಮ್ಮನೆ ನೋಡ್ಕೊಂತ ಇರ್ಬೋದು, ಕೇಳುಗನಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ತಮ್ಮ ಯಾವುದೇ ವರ್ಕ್ಶಾಪ್ ಆಗಿರ್ಬೋದು, ಆನ್ಲೈನ್ ಮತ್ತೆ ಆಫ್ಲೈನ್, ಅಲ್ಲಿ ಶಿಬಿರಾರ್ಥಿಗಳು ಕೇಳುಗರಲ್ಲ. ಅಂದ್ರೆ ನಾವೇನ್ ಹೇಳ್ತೀವಿ ಸರ್ ಅಂದ್ರೆ ಅಂದ್ರೆ ಅಲ್ಲಿ ನೀರಿಗೆ ಧುಮುಕ್ಬೇಕು, ಅವಾಗ ಈಜೊಡೆ ಕಲಿತೀವಲ್ವ ನಾವು, ಆಕ್ಷನ್ ಲರ್ನಿಂಗ್ ಅಂತೀವಿ. ತಾವು ಕೆಲವು ಒಂದು ಹಾಫ್ ಅನ್ ಅವರ್ ತಾವು ಟೀಚಿಂಗ್ ಮಾಡ್ತೀರಿ, ಕೆಲವು ಕಾನ್ಸೆಪ್ಟ್ ಹೇಳ್ಕೊಡ್ತೀರಿ, ಮತ್ತೆ ನಮಗೆ ಟಾಸ್ಕ್ ಕೊಡ್ತೀರಿ, ನಾವೆಲ್ಲ ಟಾಸ್ಕ್ ನಾವು ಮಾಡ್ಬೇಕು. ಸೊ ನೀವು ಟೀಚ್ ಮಾಡುವಾಗ ಕೂಡ ಪ್ರತಿಯೊಬ್ಬ ಶಿಬಿರಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಹೆಂಗ್ ಕುಂತಿದ್ದಾರೆ, ಅವರ ಹಾವಭಾವನೆಲ್ಲ ಕೂಡ ನೀವೆಲ್ಲ ನಮ್ಗೆ ಅಬ್ಸರ್ವ್ ಮಾಡಿ ಕರೆಕ್ಟ್ ಮಾಡ್ತಾ ಇದ್ರಿ. ಆ ಬೆಳಗಿನ ಸಂಜೆ ತನಕ ಒಂದು ಸುಮಾರು ಸರ್ ಒಂದು 6 ಅವರ್ಸ್ ವರ್ಕ್ಶಾಪ್ ಬಹಳ ಚೆನ್ನಾಗಿ ಮೂಡಿ ಬಂತು. ಆ ಆನ್ಲೈನ್ ವರ್ಕ್ಶಾಪ್ ಅಲ್ಲಿ ಅನೇಕ ಶಿಬಿರಾರ್ಥಿಗಳಿಗೆ ಒಂದು ಬದಲಾವಣೆ, ಒಂದು ತಕ್ಕ ಮಟ್ಟಿಗೆ ಬದಲಾವಣೆನ ತಾವು ಕೊಟ್ರಿ. ಸೊ ಹಿಂಗಾಗಿ ನನಗೆ ಅನ್ಸುತ್ತೆ ಅಂದ್ರೆ ಸರ್, ಅಂದ್ರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಚೆನ್ನಾಗಿ ಬಳಕೆ ಮಾಡಿಕೊಂಡ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಸಾಕಷ್ಟು ಚೆನ್ನಾಗಿ ಕಲಿಸ್ಕೊಡ್ಬಹುದು. ನಾನೊಬ್ಬ ಹೋಮಿಯೋಪತಿ ವೈದ್ಯನಾಗಿ ಸರ್, ಸೊ ಇದುವರೆಗೆ ಸರ್ ಈ ಒಂದು ಮ್ಯಾಟರ್ ಆಫ್ ಸರ್ ಒಂದು 4 years ಅಲ್ಲಿ ಐ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್ ಥ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ ಟು ನಿಯರ್ಲಿ 1,000 ಪೇಷಂಟ್ಸ್. ಓ, ವೆರಿ ಗುಡ್. ಇಲ್ಲಿ ಆನ್ಲೈನ್ ಕ್ಲಾಸಿಗೆ ಬಂದು ಹೌದು ಸರ್. ಪೇಷಂಟ್ಸ್ ಅದು ಗಳಿಗೆ ಎಸ್ಪೆಷಲಿ ಸರ್ ಆನ್ಲೈನ್ ನಾವು ಟ್ರೀಟ್ಮೆಂಟೇ ಕೊಟ್ಟಿದ್ದೀರಿ. ಅದು ಹೌದು ಟೆಕ್ನಿಕಲ್ ಸರ್, ಆಗಿ ಹೌದು. ಯೂಸ್ ಅಂದ್ರೆ ಮಾಡ್ಕೊಂಡು ನಿಮಗೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಹೌದು ನೀವು ಸರ್. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರಿ, ಜೊತೆಗೆ ನೀವು ನನ್ನ ಪುಸ್ತಕಗಳಲ್ಲಿ ಆರ್ಟಿಕಲ್ಸು ಬರೆದ್ಬಿಟ್ರಿ. ಹೌದು ಸರ್, ಹೌದು. ಏನಂದ್ರೆ ಸರ್ ತಾವು ಸರ್ ನಿಮಗೂ ಮತ್ತೆ ನನಗೂ ಬಹಳ ಪ್ರಿಯವಾದ ವಿಷಯ ಅಂದ್ರೆ ಅನನ್ಯತೆ. ತಾವು ಒಬ್ಬ ಸರಿನೋ ಕೋಚ್ಮನ್ ಆಗಿ, ಅಂದ್ರೆ ತಾವು ಒಬ್ಬ ಸರಿನೋ ಪರಿಣಿತರಾಗಿ ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಆಗ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿ ವಿಭಿನ್ನ, ಅನನ್ಯ ಅಂತ ಹೇಳ್ತಾ ಇರ್ತೀರಿ ನೀವು. ಹ್ಮ್. ತಾವು ಅನೇಕ ಪುಸ್ತಕಗಳು ಬರೆದಿದ್ರಿ. ಕೀಳರಿಮೆ ಏನು, ಏಕೆ, ಹೇಗೆ. ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಜನಗಳು ಏನಂದ್ರೆ, ನಾನು ಕುಳ್ಳಕ್ಕಿದ್ದೀನಿ, ಕಪ್ಪಗಿದ್ದೀನಿ, ಇಂಗ್ಲಿಷ್ ಬರಲ್ಲ ಅಂತ ಬಹಳಷ್ಟು ಕೀಳರಿಮೆ ಇದೆಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ತಾವು ಪುಸ್ತಕದಲ್ಲಿ ಬರ್ದಿದ್ದೀರಿ. ತಾವು ಹೇಳ್ತೀರಿ ಬಹಳಷ್ಟು ಸರಿ, ಪ್ರತಿಯೊಬ್ಬ ವ್ಯಕ್ತಿ ಅನನ್ಯ, ಅದ್ವಿತೀಯ. ಈ ಭೂಮಿ ಮೇಲೆ ನಮ್ಮಂಗೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಓಕೆ, ನಾವೇನ್ ಹೇಳ್ತೀವಿ, ಬೀಯಿಂಗ್ ಇಂಪರ್ಫೆಕ್ಟ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತೀರಿ ನೀವು. ಅಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನ ಒಂದೇ ರೀತಿ ಕಂಡಿದ್ರೆ, ಎಲ್ರು ಡಾಕ್ಟರ್ ಶಿವಶಂಕರ್ ತರನ ಕಂಡಿದ್ರೆ, ಎಲ್ರು ಡಾಕ್ಟರ್ ನಮ್ಮ ಜಯಪ್ರಕಾಶ್ ನಾಗತಿಳಿ ಸರ್ನ ಕಂಡಿದ್ರೆ ಈ ಭೂಮಿ ಮೇಲೆ ಸ್ವಾರಸ್ಯಕರ ಇರ್ತಾ ಇರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ವಿಭಿನ್ನ, ನೋಡ್ಲಿಕ್ಕೆ ವಿಭಿನ್ನ, ವಾಯಸ್ ವಿಭಿನ್ನ, ಅವನ ಸ್ವಭಾವ ವಿಭಿನ್ನ. ಸೊ ವೆರೈಟಿ ದ ಸ್ಪೈಸ್ ಆಫ್ ಲೈಫ್ ಅಂತೀವಲ್ವಾ. ಸರ್ ಕರೆಕ್ಟ್. ನೀವು ಒಂದು ಹೇಳ್ಕೊಟ್ಟಿದ್ರಿ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ, ಏನಂದ್ರೆ ಯಾವಾಗ್ಲೂ ಕೂಡ ಅನುಕರಣೆ ಮಾಡ್ಬೇಡ್ರಿ. ಓಕೆ, ವಾಯ್ಸ್ ನಿಮ್ಮ ಧ್ವನಿ ನಿಮ್ಮ ಸ್ವಂತದಾಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ನೈಸರ್ಗಿಕವಾಗಿರ್ಬೇಕು. ಸೊ ನೀವು ಚೆನ್ನಾಗಿದ್ರೆ ನಿಮ್ಮ ಅನನ್ಯತೆಯನ್ನು ನೀವು ಅರಿತು ಬಿಟ್ಟು ನೀವು ಸಂವಹನ ಕೌಶಲ್ಯಗಳನ್ನ ವರ್ಧಿಸ್ಕೋಬೇಕು. ಯಾರನ್ನ ಕಾಪಿ ಮಾಡಬಾರ್ದು ನಾವು. ಸೇ ಫಾರ್ ಎಕ್ಸಾಂಪಲ್, ಐ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ಮಿಸ್ಟರ್ ಅಮಿತಾಬ್ ಬಚ್ಚನ್, ಒಳ್ಳೆ ವಾಯ್ಸ್ ಇದೆ. ಎಸ್, ಅವರಿಂದ ನಾವು ಪ್ರೇರಣೆಗೊಳಗಾಗಿದ್ರೆ ಫ್ಯಾಂಟಾಸ್ಟಿಕ್, ಒಳ್ಳೇದು.
ಅನೇಕ ಏನು ಸಾಧನೆ ಮಾಡಿರ್ತಕ್ಕಂಥದ್ದು ಅವ್ರನ್ನ ಪ್ರೇರಣೆ ತಗೊಳ್ಳೋಣ. ಬಟ್ ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡಬಾರ್ದು. ನಮ್ಮ ಸ್ವಂತಿಕೆಯನ್ನ ಅರಿತು ಬಿಟ್ಟು ನಾವು ನಾವೇನು ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಸಂವಹನ ಕೌಶಲ್ಯಗಳಾಗಿರ್ಬೋದು, ಭಾಷಣ ಕೌಶಲ್ಯಗಳಾಗಿರ್ಬೋದು, ಇವುಗಳಲ್ಲಿ ನಾವು ವ್ಯಕ್ತಪಡಿಸ್ಕೋಬೇಕು. ಸೊ ಪ್ರತಿಯೊಬ್ಬ ಶಿಬಿರಾರ್ಥಿ ವಿಭಿನ್ನ ಅಂತ ನೀವು ಭಾವಿಸ್ತೀರಿ. ನಾನು ಒಬ್ಬ ಹೋಮಿಯೋಪತಿ ವೈದ್ಯನಾಗಿ ಪ್ರತಿಯೊಬ್ಬ ರೋಗಿ ವಿಭಿನ್ನ. ಅಂದ್ರೆ ಕಾಯಿಲೆ ಜೊತೆಗೆ ಅವರ ಶರೀರ ಪ್ರಕೃತಿ, ಅವರ ಸ್ವಭಾವವನ್ನು ಅರಿತು ಬಿಟ್ಟು ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಅಂತೀವಿ, ವ್ಯಕ್ತಿಗತ ಚಿಕಿತ್ಸೆನ ಕೊಡಬೇಕು ಅಂತ ನಾವೇನೋ ಅಡ್ವೊಕೇಟ್ ಮಾಡ್ತೀವಿ. ಸೊ ಹಿಂಗಾಗಿ ಒಬ್ಬ ಹೋಮಿಯೋಪತಿ ವೈದ್ಯನಾಗಿ ನಾನು ಮತ್ತೆ ಸರ್ ನೀವೊಬ್ಬ ಪರಿಣಿತ ಕೋಚ್ಮನ್ ಆಗಿ ಸೊ ನಿಮಗೂ ನನಗೂ ಬಹಳಷ್ಟು ಏನ್ ಸರ್ ಅಂದ್ರೆ ಒಂದು ವೇವ್ ಲೆಂತ್ ಸಾಕಷ್ಟು ಸರಿ ಮ್ಯಾಚ್ ಆಯ್ತು. ಹಿಂಗಾಗಿ ಸೊ ನಿಮ್ಮ ಜೊತೆಗೆ ನಾನು ಸರ್ ಒಂದು ಬಾಂಧವ್ಯವನ್ನ ನಾನು ಬೆಳೆಸ್ಕೊಂಡ್ಮೇಲೆ ನನ್ನ ಒಂದು ಕ್ಷೇತ್ರದಲ್ಲಿ ಕೂಡ ಪ್ರಗತಿಯನ್ನು ಕಾಣ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಶಿವಶಂಕರ್ ಮಾತು ಕೇಳಿದಾಗ ಇಲ್ಲಿ ಡಾಕ್ಟರ್ ವಸುಂಧರಾ ಇದ್ದಾರೆ. ಏನ್ ಅನ್ನಿಸ್ತಾ ಇದೆ ವಸುಂಧರಾ ಅವ್ರಿಗೆ? ರಿಲೇಟೆಡ್ ಟು ಪಬ್ಲಿಕ್ ಸ್ಪೀಕಿಂಗ್ ಅಲ್ವಾ ಸರ್? ಹೌದು, ಅಂದ್ರೆ ಅವರು ಒಟ್ಟಾರೆ ಮಾತುಗಳನ್ನ ಕೇಳಿದಾಗ, ಅವ್ರು ಪರಿಚಯ ಮಾಡ್ಕೊಂಡಾಗ ನಿಮ್ಗೆ ತಕ್ಷಣಕ್ಕೆ ವಾಟ್ಸ್ ದ ಫೀಲಿಂಗ್ ಯು ಗಾಟ್? ವಾಟ್ ಐ ಫೆಲ್ಟ್ ವಾಸ್ ಓಕೆ ಇಸ್ ರಿಯಲಿ ಸ್ಪೀಕಿಂಗ್ ವೆರಿ ಗುಡ್ ವಿತ್ ವಾಯ್ಸ್ ಮಾಡ್ಯುಲೇಷನ್. ಆಮೇಲೆ ಯಾಸ್ ಈ ಸೆಡ್ ಬಾಡಿ ಲ್ಯಾಂಗ್ವೇಜ್ ಹೇಳಿದ್ರು, ಮತ್ತೆ ಹೇಗೆ ಇನ್ಸ್ಪಿರೇಷನ್ ನಾವು ತಗೋತೀವಿ ಅಂಡ್ ದ ವಾಯ್ಸ್ ಶುಡ್ ಬಿ ಒರಿಜಿನಲ್ ಅಂತ ಹೇಳಿದ್ರು. ಸೊ ಅದೆಲ್ಲ ಕರೆಕ್ಟ್ ಅನಿಸ್ತು ಸರ್. ಓಕೆ, ಗುಡ್. ಎಸ್, ನೇತ್ರಾವತಿ, ನಿಮ್ಗೇನ್ ಅನ್ನಿಸ್ತು? ಸರ್, ಯಾವುದೇ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಯಾವುದೇ ಇರಲಿ ನ್ಯಾಚುರಲ್ ಆಗಿ ಮತ್ತು ವಾಯ್ಸ್ ನಮ್ಮ ಸ್ವಂತಿಕೆಯಿಂದಾನೇ ಇರಬೇಕು. ಅದೇ ಒಂದು ನಮ್ಗೆ ಇದು ಮಾಡ್ತದೆ, ಒಂದು ಬಹಳ ಡಿಟೇಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಓಕೆ, ಎಸ್ ವಿಕಾಸ್. ಎಸ್ ಸರ್, ಅವರು ಹೋಮಿಯೋಪತಿ ಡಾಕ್ಟರ್ ಆಗಿ ನಿಮ್ಮ ಅವರು ಭಾಷಣಕಾರರಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅವರ ವೃತ್ತಿ ಜೀವನನ ಭಾಷಣದ ರೂಪದಲ್ಲಿ ನಾವು ಹೇಗೆ ಮುಂದುವರಿಬಹುದು, ಹಾಗೆ ಅಲ್ಲಿ ಬರೋ ಪೇಷಂಟ್ನ ಯಾವ ರೀತಿ ಅವ್ರು ಆನ್ಲೈನಲ್ಲಿ ನಾವು ಭಾಷಣದ ಮುಖಾಂತರ ಅಂದ್ರೆ ಪೇಷಂಟ್ನ ಒಂದು ರೀತಿ ಹೇಗೆ ಆನ್ಲೈನಲ್ಲಿ ನಾವು ಕನ್ಸಲ್ಟ್ ಮಾಡ್ಬೋದು ಅಂತೇಳಿ ಅವರು ಹೇಳ್ತಾ ಬಂದರು. ಹಾಗೆ ರೆಸಿಡೆನ್ಷಿಯಲ್ ಕ್ಯಾಂಪಸ್ದು ಬಗ್ಗೆ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು, ಅಲ್ಲಿ ಹೇಗೆ ಕಲ್ತೀವಿ ಅಂತ ಅದ್ರ ಬಗ್ಗೆನೇ ಹೇಳಿದರು. ಖಂಡಿತವಾಗೂ ನಮಗೂ ಮುಂದೆ ಅವರ ಒಂದು ಅನುಭವ, ನಿಮ್ಮ ತರಬೇತಿ ಮಾರ್ಗದರ್ಶನದಲ್ಲಿ ಅವರು ಯಾವ ರೀತಿ ಅವರು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರು ಸರ್. ಓಕೆ, ಡಾಕ್ಟರ್ ವೀರ ಹನುಮಪ್ಪ, ಆಯುರ್ವೇದ ಡಾಕ್ಟ್ರು, ನಿಮ್ಗೇನ್ ಅನ್ನಿಸ್ತು ಡಾಕ್ಟರ್ ಶಿವಶಂಕರ್ ಮಾತಲ್ಲಿ? ಸರ್, ಅವರು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿ ಹೇಳಿದ್ರು, ಬಟ್ ನನಗೆ ಕ್ಲಿಯರಿಟಿ ಇರ್ಲಿಲ್ಲ ಸರ್ ವಾಯ್ಸ್. ಅವರು ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಸರ್, ಕಟ್ ಆಗ್ತಾ. ಓಕೆ, ಫೈನ್. ನಿಮ್ ನೆಟ್ವರ್ಕ್ ಆಗರೆ ಪ್ರಾಬ್ಲಮ್ ಇದ್ದಿದ್ರಿಂದ ನಿಮಗೆ ಗೊತ್ತಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆ. ಎಸ್, ಡಾಕ್ಟರ್ ಶಿವಶಂಕರ್, ತುಂಬಾ ದಿನ ಆಯ್ತು ತಾವು ನಮ್ಮ ಆನ್ಲೈನ್ ಕ್ಲಾಸಿಗೆ ಬಂದು, ಹಾಗಾಗಿ ನಿಮ್ಮನ್ನು ಸ್ವಲ್ಪ ಜಾಸ್ತಿನೂ ಮಾತಾಡ್ಸಿದ್ವಿ. ಒಟ್ಟಾರೆ ಒಬ್ರು ನನ್ನ ಬಳಿ ಬಂದವರು ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿಯ ಕಲಿಕೆಯನ್ನ ಹೇಗೆ ಅವರು ರಿಸೀವ್ ಮಾಡಬೇಕು, ಮತ್ತೆ ಹೇಗೆ ನಂಬಿ ಮುಂದೆ ಸಾಗಬೇಕು. ಎಸ್ ಸರ್, ತಾವು ಹೇಳಿದ್ರಿ ಸರ್. ಈಗ ಒಂದು ವಿದ್ಯೆಯನ್ನ ಕಲಿಬೇಕಂದ್ರೆ ಸರ್, ನಮ್ಗೆ ಒಂದು ವಿದ್ಯೆಯನ್ನ ಕಲಿಬೇಕು, ನಾವು ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕಂದ್ರೆ ನಮಗೆ ಒಂದು ಉದ್ದೇಶ ಇರಬೇಕು, ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರ್ಬೇಕಂತೀವಿ. ಅಫ್ಕೋರ್ಸ್ ಸರ್, ನನಗೆ ವೈಯಕ್ತಿಕವಾಗಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಭಾಷಣ ಕೌಶಲ್ಯ ಅಂತ ಬಂದಾಗ ತಾವು ಕೂಡ ನನ್ನ ಹಿಂದೆ ಒಬ್ಬ ಗುರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಮ್ಮಂತರ ಒಂದು ಮಾರ್ಗದರ್ಶನ. ಆಮೇಲೆ ಸರ್, ನಾನು ನಿಮ್ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ನಾನು ಮೂಲತಃ ನಿಮ್ಮ ಕೋರ್ಸ್ ಜಾಯ್ನ್ ಆಗಿದ್ದು ನಾನು ಒಂದು ಅತ್ಯುತ್ತಮ ಕನ್ನಡ ಭಾಷೆಯನ್ನು ಮಾತಾಡಬೇಕು ಅಂತ ಒಂದು ಹಂಬಲದಿಂದ ನಾನು ಜಾಯ್ನ್ ಆದೆ. ಬಟ್ ಅದು ನನ್ನ ಒಂದು ಈ ಪ್ರೊಫೆಷನಲ್ ವರ್ಕ್ನ ಒತ್ತಡದಿಂದ ಓಕೆ ಸರ್, ನಾನು ಒಂದು ತಕ್ಕ ಮಟ್ಟಿಗೆ ನಿಮ್ಮ ಇದನ್ನ ಕಲಿಲಿಕ್ಕಾಯ್ತು. ಎಸ್ಪೆಷಲಿ ತಾವು ಸುಮಾರು ಒಂದು 1400 ಸಾಧಕರನ್ನ ಇಂಟರ್ವ್ಯೂ ಮಾಡಿದಿರಿ ಚಂದನ ವಾಹಿನಿಯಲ್ಲಿ. ಅನೇಕ ಮಹಾನ್ ಸಾಧಕರ ಜೊತೆಗೆ ತಾವು ಮಾತನಾಡಿದಿರಿ, ಅವ್ರ ಜೊತೆಗೆ ಒಂದು ಸಾಂಗತ್ಯವನ್ನು ಹೊಂದಿದ್ರಿ ತಾವು. ಸೊ ನನಗೆ ವೈಯಕ್ತಿಕವಾಗಿ ಅವರೆಲ್ಲ ಸಾಧಕರನ್ನ ಹೋಗ್ಬಿಟ್ಟು ಮಾತಾಡ್ಲಿಕ್ಕೆ ಅಸಾಧ್ಯ. ಸೊ ನಾನು ತಮ್ಮೊಂದಿಗೆ ಒಡನಾಟ ಇಟ್ಕೊಂಡಾಗ ಸರ್, ನಾನು ಅನೇಕ ಕೆಲವು ಗುಣಲಕ್ಷಣಗಳು ಸರ್, ನಾವು ಟೀಚರ್ಸ್ ನೋಡಿ ಕಲಿತೀವಿ ಎಲ್ಲ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು. ಸೊ ನಿಮ್ಮನ್ನು ಕೂಡ ನೋಡಿಬಿಟ್ಟು ನಾನು ಸಾಕಷ್ಟು ಕೆಲವು ಅಂದ್ರೆ ತಾವು ಹೇಳ್ಕೊಟ್ಟಿದ್ದಾಗ ಇರ್ಬೋದು, ತಾವು ತಮ್ಮನ್ನ ಅಬ್ಸರ್ವ್ ಮಾಡಿರೋದಾಗಿರ್ಬೋದು, ತಾವು ಯಾವ ರೀತಿ ಜನರನ್ನ ಮಾತಾಡ್ತಾ ಇದ್ರಿ ಅಂತ ಇದನ್ನ ನೋಡ್ಬಿಟ್ಟು ಸಾಕಷ್ಟು ಕಲೀಲಿಕ್ಕೆ ಸಾಧ್ಯತೆ ಆಯ್ತು. ಒಂದು ಇನ್ಸಿಡೆಂಟ್ ನಾನು ನೆನ್ಪು ಮಾಡ್ಕೊಂತೀನಿ ಸರ್ ನಾನು. ಸೊ ಒಂದು ದಿನ ನಿಮ್ಮ ಆಫೀಸಲ್ಲಿ ಇದ್ದಾಗ ಒಂದು ಕಾಲ್ ಬಂತು. ನೀವು 1 ಡೇ ವರ್ಕ್ಶಾಪ್ ಮಾಡಿದ್ರಿ ಭಾನುವಾರ. ನಿಮ್ಮ ಸ್ನೇಹಿತರೊಬ್ಬರಿಂದ ಕಾಲ್ ಬಂತು, ಚಂದನ ಟಿವಿಯಲ್ಲಿ ಒಬ್ರು ಮೇಕಪ್ ಮ್ಯಾನ್ ಒಬ್ರು ಇದ್ರು, ಅವರ ಬರ್ತ್ಡೇ ಇದೆ, JP ಅವರೇ ಒಂದು
ಒಂದು ಬರ್ತ್ಡೇ ವಿಶ್ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ನೀವು, ನಾವು ಅವ್ರಿಗೆ ಕಳಿಸೋಣ ಅಂತ ನಿಮ್ಮ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡಿದ್ರು ನಿಮ್ಗೆ. ಸೊ ನೀವು ಅಲ್ಲೇ ಕ್ಯಾಮ್ರಾ ಮನೆಗೆ ಸರ್ ನೀವು ಕ್ಯಾಮ್ರಾ ಆನ್ ಮಾಡಕ್ ಹೇಳ್ಬಿಟ್ಟು ನೀವು ಒಂದು 2 ಮಿನಿಟ್ಸ್ 2 to 3 ಮಿನಿಟ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು, ಅಂದ್ರೆ ನೀವು ಇಂಪ್ರಾಪ್ಚು ಅಂತೀವಲ್ಲ ಸರ್ ಈಗ, ಅಂದ್ರೆ ಸಿದ್ಧತೆನೇ ಇರಲಿಲ್ಲ ನಿಮಗೆ, ಸಡನ್ ಆಗಿ ಅಂದ್ರೆ ನೀವು ಬೆಳಗ್ಗೆ 10ರಿಂದ 8 ತನಕ ಪಾಠ ಮಾಡಿದ್ರಿ, ಟಯರ್ಡ್ ಆಗಿದ್ರಿ ನೀವು, ಆದ್ರೂ at 8 o'clock ಅಂದ್ರೆ ಸಡನ್ ಆಗಿ ನೀವು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಒಂದು 2.5 ಮಿನಿಟ್ಸ್ ವಿಡಿಯೋ ಮಾಡಿ ತಾವೇನೋ ಅಪ್ಲೋಡ್ ಮಾಡಿದ್ರಿ. ಸೊ ಐ ವಾಸ್ ವಂಡರ್ಡ್ ಎ ಲಾಟ್. ಅಂದ್ರೆ ಸರ್ ಯಾವ್ದೇ ರೀತಿ ಪ್ರಿಪರೇಷನ್ ಇಲ್ದಂಗೆನೆ ಸಡನ್ ಆಗಿ ಸರ್ ನೀವು ಎಷ್ಟು ಇಂಪ್ರಾಪ್ಚ್ ಆಗಿ ಮಾತಾಡಿದ್ರಲ್ಲ ಸರ್ ನೀವು. ಸೊ ಅನೇಕ ಸರ್ ನಿಮ್ಮನ್ನ ನೋಡಿದಾಗ ಸಾಕಷ್ಟು ಕಲ್ತಿದ್ದೀನಿ ಸರ್ ನಾನು. ಅಂದ್ರೆ ನನ್ನ ಮೇನ್ ಫೋಕಸ್ ವಾಸ್ ಮೈ ಫೀಲ್ಡ್ ಅಲ್ವಾ ಸರ್, ಹಿಂಗಾಗಿ ಸೊ ನಿಮ್ಮಿಂದ ನನಗೇನು ಪೂರಕವಾಗಿದೆ ಕೌಶಲ್ಯಗಳು, ಸೊ ಅಷ್ಟು ನಾನು ಕಲ್ತಿದ್ದೀನಿ. ಸೊ ಹಿಂಗಾಗಿ ಸರ್ ಇವರೇನು ಓಶಿಯನ್ ಸರ್, ಬಟ್ ನನಗೆ ಬೇಕಾಗಿರೋದು ಸರ್, ನನಗೆ ಎಷ್ಟು ಬೇಕು 2-3 ಬಕೆಟ್ ನೀರ್ ಬೇಕು ಸರ್, ನನಗೆ ಸಾಕು ಸಾಕು ನನಗೆ. ಅಂದ್ರೆ ವಾಟ್ ಐ ಮೀನ್ ಟು ಸೇ ಅಂದ್ರೆ ಜಯಪ್ರಕಾಶ್ ನಗತಿಯಲ್ಲಿ ಅವರಿಂದ ಅನೇಕ ಶಿಬಿರಾರ್ಥಿಗಳು ಅವರ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಸೊ ನಮಗೆ ಏನ್ ಬೇಕು ಕಲಿಬಹುದು ಸರ್, ನಾವು ಕಲ್ತ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಅನ್ವಯ ಮಾಡ್ಕೋಬೇಕು ಸರ್ ಅದನ್ನ. ಸೊ ಒಂದು ಉದಾಹರಣೆ ಹೇಳ್ತೀನಿ ಸರ್, ನಾನೊಬ್ಬ 100 ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಶಿಕ್ಷಕನಾಗಿದ್ದೆ. ಅಂದ್ರೆ ನನ್ನ ಹೆಬ್ಬೆಕೆ ಇತ್ತು ಏನಂದ್ರೆ, ನಮ್ಮಲ್ಲಿ ಸ್ಟಾಲ್ವರ್ಡ್ಸ್ ಅಂತೀವಿ. ಸ್ಟಾಲ್ವರ್ಡ್ಸ್ ಅಂದ್ರೆ 400-500 ಜನ ದೊಡ್ಡ ಕ್ರೌಡ್ಗೆ ಅಡ್ರೆಸ್ ಮಾಡ್ತಾರೆ. ಸ್ವಲ್ಪ ಅವರೆಲ್ಲ ಸೆಲೆಬ್ರಿಟಿ ಸ್ಪೀಕರ್ಸ್ ಅಂತಾರೆ ಅವ್ರಿಗೆಲ್ಲ. ಸೆಲೆಬ್ರಿಟಿ ಸ್ಪೀಕರ್ಸ್ ಅಂದ್ರೆ ಅಫ್ಕೋರ್ಸ್ ದೇ ಆರ್ ಟೀಚರ್ಸ್, ಬಟ್ ಅಂದ್ರೆ ಬಹಳಷ್ಟು ವೈಡ್ ಅಕ್ಸೆಪ್ಟೆನ್ಸ್ ಇರುತ್ತೆ ಜನರಿದ್ದ, ವಿದ್ಯಾರ್ಥಿಗಳಿದ್ದ. ಸೊ ತಮ್ಮ ಕೋರ್ಸ್ ಜಾಯಿನ್ ಆಗಿ ವಿತಿನ್ 9 months ಐ ಗಾಟ್ ಅನ್ ಅಪಾರ್ಚುನಿಟಿ ಟು ಅಡ್ರೆಸ್ 400 ಸ್ಟೂಡೆಂಟ್ಸ್, 50 ಟೀಚರ್ಸ್. ಅದು ನಾನು ಓದಿರೋ ಕಾಲೇಜಲ್ಲೇ ಸ್ಪೀಕರ್ ಆಗಿ ಹೋಗಿದ್ದೆ ಸರ್ ನಾನು. ಸೊ ನನಗೆ 45 ಮಿನಿಟ್ಸ್ ಅಲಾಟ್ ಮಾಡಿದ್ರು, ಬಟ್ ಐ ಕುಡ್ ಸ್ಟ್ರೆಚ್ ನಿಯರ್ಲಿ an hour. ಸೊ ನನಗೆ ಆಕ್ಚುಲಿ ದೇ ಕುಡ್ ಎಕ್ಸ್ಟೆಂಡ್ ಟೈಮಿಂಗ್ಸ್ ಸರ್. ನನಗೆ ಅಂದ್ರೆ ಸ್ಪೀಚ್ ಬಹಳ ಚೆನ್ನಾಗಿದೆ ಅಂದ್ಬಿಟ್ಟು ದೇ ಕುಡ್ ಎಕ್ಸ್ಟೆಂಡ್ ದ ಟೈಮಿಂಗ್ಸ್. ಸೊ ಬಹಳಷ್ಟು ಅಂದ್ರೆ ನಮ್ಮ ಟೀಚರ್ಸ್ಗಳು, ನನ್ನ ಸ್ಟೂಡೆಂಟ್ಸ್ಗೆಲ್ಲ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಅಂದ್ರೆ ನಮ್ಗೆ ಅತ್ಯುತ್ತಮ ಕೌಶಲ್ಯಗಳು, ಸಂವಹನ ಕೌಶಲ್ಯಗಳಿದ್ರೆ, ಭಾಷಣ ಕೌಶಲ್ಯಗಳಿದ್ರೆ ಒಬ್ಬ ಟೀಚರ್ ಸ್ಟಾಲ್ವರ್ಟ್ ಆಗ್ಬೋದು, ಒಬ್ಬ ಡಾಕ್ಟರ್ ಸೆಲೆಬ್ರಿಟಿ ಡಾಕ್ಟರ್ ಆಗ್ಬೋದು. ಅಫ್ಕೋರ್ಸ್ ಇಟ್ಸ್ ಎ ಜರ್ನಿ. ಆಮೇಲೆ ತಮ್ಮ ಕೋರ್ಸ್ ಜಾಯಿನ್ ಆಗಿ ವಿತಿನ್ ಎನ್ ಇಯರ್ ಸೊ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ ಆಯ್ತು ನಮ್ಮ ಸ್ಟೂಡೆಂಟ್ಸ್ಗೆ. ಸೊ ಆನ್ ಅಂಡ್ ಆಫ್ ಫ್ರೀ ಇದ್ದಾಗ ಕೆಲವು ವಿಡಿಯೋಗಳನ್ನ ಮಾಡಿ ಮೊಬೈಲ್ ಅನ್ನ ಬೆಳೆಸ್ಬಿಟ್ಟೆ ಮಾಡಿ ಹಾಕ್ಲಿಕ್ಕೆ ಸಾಧ್ಯತೆ ಆಯಿತು. ಇದೆಲ್ಲ ಸಾಧ್ಯತೆ ಆಗಿದ್ದು ತಮ್ಮ ಕೋರ್ಸ್ ಜಾಯಿನ್ ಆದ್ಮೇಲೆ. ಅಫ್ಕೋರ್ಸ್ ಸರ್ ಇದು ಲಾಂಗ್ ವೇ ಟು ಗೋ ಅಹೆಡ್. ಸೊ ನನ್ನ ಅಂದ್ರೆ ಅಪಾರ್ಟ್ ಫ್ರಮ್ ಮೈ ಪ್ರಾಕ್ಟೀಸ್ ಸ್ವಲ್ಪ ಸಮಯನ ನಾನು ತಮ್ಮ ಜೊತೆಗೆ ನಾನು ಸ್ಪೆಂಡ್ ಮಾಡೋದ್ರಿಂದ ಕೆಲವು ಕೌಶಲ್ಯಗಳು ಕೂಡ ವೃದ್ಧಿ ಆಯ್ತು. ಸೊ ಹೀಗಾಗಿ ಅವ್ರು ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು, ಲಾಯರ್ಸ್ಗಳಿರ್ಬೋದು, ಅಥವಾ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ಸೊ ಯಾರೇ ಆಗಿದ್ರು ಕೂಡ ತಮ್ಮ ಶಿಬಿರಕ್ಕೆ ಬಂದು ಅವ್ರ ಶ್ರದ್ಧೆಯಿಂದ ಕಲ್ತ್ರೆ, ಅನೇಕ ಗೃಹಿಣಿಯರು ಕೂಡ ನಾನು ನೋಡಿದೆ ಸರ್ ನಾನು. ಅಂದ್ರೆ ಅವ್ರಿಗೊಂದು ಒಳ್ಳೆ ಹವ್ಯಾಸ ಇದೆ, ಅಂದ್ರೆ ಫ್ರೀ ಸಮಯದಲ್ಲಿ ಒಂದು ಅತ್ಯುತ್ತಮ ಕೌಶಲ್ಯ ಬೆಳೆಸ್ಕೋಬೇಕಂದ್ಬಿಟ್ಟು. ಸೊ ಯಾರೇ ಬಂದು ತಾವು ಕೊಡುವ ಇನ್ಸ್ಟ್ರಕ್ಷನ್ ಸರಿಯಾಗಿ ಪಾಲನೆ ಮಾಡಿದ್ರೆ, ಶ್ರದ್ಧೆಯಿಂದ ಅವ್ರು ಕಲ್ತ್ರೆ, ಸೊ ಖಂಡಿತ ಸರ್ ಅವ್ರು ಏನು ಇದಾರೆ ಸರ್, ಅವರು ಹಲವಾರು ರೀತಿಯಲ್ಲಿ ಅವರು ಪ್ರಗತಿಯನ್ನು ಹೊಂದಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ವೆರಿ ಗುಡ್. ಡಾಕ್ಟರ್ ಶಿವಶಂಕರ್, ಇವತ್ತೇನಾದ್ರೂ ನೀವು ನನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ? ಎಸ್ ಸರ್. ಪ್ರಶ್ನೆ ಅಂದ್ರೆ ಸರ್ ಸಾಕಷ್ಟು ನಿಮ್ಮ ಪುಸ್ತಕಗಳನ್ನ ಓದಿದಾಗ ಅನೇಕ ನಮಗೆ ಪ್ರಶ್ನೆಗಳು ಅಂದ್ರೆ ಹಲವಾರು ಪ್ರಶ್ನೆಗಳು ತಮ್ಮ ಪುಸ್ತಕದಲ್ಲಿ ಉತ್ತರ ಇದೆ ಸರ್. ನಾವು ಅವಾಗ ಹಲವಾರು ಶಿಬಿರಾರ್ಥಿಗಳು ಕೇಳಿದ್ವಿ ನಿಮ್ ಪ್ರಶ್ನೆನ. ಸೊ ಅವಾಗಲೇ ಎಷ್ಟೊಂದ್ ಸರಿ ಆನ್ಸರ್ಗಳು ಮಾಡಿದ್ರಿ ನಮ್ಗೆ. ಸೊ ಆ ಟ್ರೈಟ್ ನಮಗೆ ಯಾವ ಪ್ರಶ್ನೆಗಳಿಲ್ಲ ಸರ್ ಈಗ. ಹೌದಾ? ಅಂದ್ರೆ ಪ್ರಶ್ನೆಗಳನ್ನ ಕೇಳಿಕೊಳ್ಳುತ್ತಾ ಉತ್ತರಗಳನ್ನು ಕಂಡುಕೊಳ್ಳುತ್ತಾ ಸಾಗಿದರೆ ಆ ಪ್ರಶ್ನೆಗಳು ಕಡಿಮೆ ಆಗುತ್ತವೆ, ಉತ್ತರಗಳು ನಮಗೆ ಗೋಚರಿಸಲು ಆರಂಭವಾಗುತ್ತವೆ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಅಂದ್ರೆ ಇದೊಂದು ಪ್ರಕ್ರಿಯೆ ಸರ್, ಇದೊಂದು ಸರಣಿ ಪ್ರಕ್ರಿಯೆ ಅಂತೀವಲ್ಲ ಸರ್. ಈಗ ನಾವೊಂದು ಮೆಟ್ಲು ಹತ್ಬೇಕಂದ್ರೆ ಸರ್, ಈಗ ನಾನು ಮೊದಲನೇ ಮೆಟ್ಲಿಂದ 10ನೇ ಮೆಟ್ಲಿಗೆ ಜಂಪ್ ಹಾಕಾಗಲ್ಲ ಸರ್ ನಾನೀಗ. ನಾವು 1ನೇ ಮೆಟ್ಲಿಂದ ನನ್ನ ಕಣ್ಣಿಗೆ 2, 3, 4ನೇ ಮೆಟ್ಲು ಕಾಣ್ತವೆ, 5ನೇ ಮೆಟ್ಲು ಕಾಣ್ತವೆ, 2ನೇ ಮೆಟ್ಲಿಗೆ ಹೋದ್ರೆ ನೆಕ್ಸ್ಟ್ ಮೆಟ್ಲು ಕಾಣ್ತಾವಲ್ಲ ಸರ್. ಈಗ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಅವರು ಸೊ ತಮ್ಮನ್ನು ತಾವು ಸರ್ ಅಳವಡಿಸ್ಕೋಬೇಕು ಸರ್. ನೀವ್ ಹೇಳ್ತೀರಿ ಇನ್ವಾಲ್ವ್ ಟು ಎವಾಲ್ವ್ ಅಂತೀರಿ. ಅಂದ್ರೆ ಯಾವ ಶಿಬಿರಾರ್ಥಿ ಎಷ್ಟೇ ಬುದ್ಧಿವಂತಿದ್ರು ಸರ್ ಅವರು ಇನ್ವಾಲ್ವ್ ಆಗ್ಬೇಕು ಸರ್. ಅವ್ರು ಇನ್ವಾಲ್ವ್ ಆಗ್ಬೇಕು. ಇಲ್ಲ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಅದಕ್ಕೆ ತುಂಬಾ ದಿನ ಆಗಿತ್ತು ಈ ಮಾತು ಹೇಳಿ. ಯೂಟ್ಯೂಬ್ ಎಲ್ಲ ವೀಕ್ಷಕರು ಇನ್ವಾಲ್ವ್ ಟು ಎವಾಲ್ವ್ ಅಂತ ಒಂದ್ಸರಿ ಕಾಮೆಂಟ್ ಅಲ್ಲಿ ಟೈಪ್ ಮಾಡಿಬಿಡಿ ಈಗಲೇನೆ. ಯಾಕೆಂದ್ರೆ ನೀವು ಇನ್ವಾಲ್ವ್ ಆಗದಲ್ಲೇ ಇವಾಲ್ವ್ ಆಗಲ್ಲ.
ನಾನು ಪದೇ ಪದೇ ಹೇಳಿ ಬೇಜಾರು ಮಾಡಿಸ್ಬಾರ್ದು ಅಂದ್ಬಿಟ್ಟು ಹೇಳ್ತಾ ಇರ್ಲಿಲ್ಲ, ತುಂಬಾ ಅದಕ್ಕೆ ಗ್ಯಾಪ್ ಕೊಟ್ಟಿದ್ದೆ. ಸುಮಾರು ದಿನ ಆಗಿತ್ತು, ನೀವು ನೆನಪು ಮಾಡಿದ್ರಿ. ಆ ಹೌದು ಸರ್. ನನ್ನ ಅಂದ್ರೆ ವೆಬಿನಾರ್ ಅಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದೇನೆ ಇನ್ವಾಲ್ವ್ ಟು ಎವಾಲ್ವ್ ಅಂತ. ಸೊ ಎಲ್ಲರೂ ಟೈಪ್ ಮಾಡಿಬಿಡಿ ಈಗ ಒಂದ್ಸರಿ. ಗುಡ್ ಶಿವಶಂಕರ್, ಐ ಆಮ್ ವೆರಿ ಹ್ಯಾಪಿ. ನೀವು ಪ್ರಗತಿ ತೋರಿಸ್ತಾ ಇದ್ದೀರಿ. ಜೊತೆಗೆ ಕಲ್ತಿದ್ದು ಯೂಟ್ಯೂಬ್ ಚಾನಲ್ ಮಾಡಿದ್ರಿ, ಲೇಖನಗಳು ಬರೆದ್ರಿ, ಜೊತೆಗೆ ಲಾರ್ಜ್ ಆಡಿಯನ್ಸ್ 400-500 ಜನಕ್ಕೆ ಉದ್ದೇಶಿಸಿ ಭಾಷಣ ಮಾಡಿದ್ರಿ. ಈಗ ಜೊತೆಗೆ ಆನ್ಲೈನ್ ಮೂಲಕನೇ ಮೆಡಿಸಿನ್ನು ಕೊಡ್ತಾ ಇದ್ದೀರಿ. ಇಟ್ಸ್ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್ ಶಿವಶಂಕರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.